ಶಿವಕುಮಾರ್ ಅಹಿಂದ ವಿರೋಧಿ. ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿರೋ ರೀತಿ, ಅವ್ರನ್ನ ರಾಜೀನಾಮೆ ಕೇಳಿರೋ ರೀತಿ ನಮಗೆಲ್ಲ ನೋವನ್ನುಂಟು ಮಾಡಿದೆ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಮಚಂದ್ರಪ್ಪ ನಮ್ಮ ಜೊತೆ ಇದ್ದಾರೆ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷರು. ಮುಂಚಿನಲ್ಲೂ ಕೂಡ ಇವರು ದಲಿತರ ಸಂಬಂಧಪಟ್ಟಂತೆ, ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತೆ ಹೋರಾಟಗಳನ್ನು ರೂಪಿಸ್ಕೊಳ್ತಾ ಬಂದಂಥವ್ರು. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಒಕ್ಕೂಟ ಮತ್ತು ಕುರುಬರ ಸಂಘ ಜಂಟಿಯಾಗಿ ಸಭೆಯನ್ನು ಮಾಡಿ ಒಂದಷ್ಟು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ ರಾಮಚಂದ್ರಪ್ಪ ಅವರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಏನು ಅನಿಸುತ್ತೆ ನಿಮಗೆ? ನಮಗೆ ಅದು ಅನಿರೀಕ್ಷಿತವಾಗಿ ಬಂದಿರೋದ್ರಿಂದ ಒಂಥರ ಆತಂಕ ಆಗಿದೆ. ಓಕೆ, ಮುಂದೆ ನಮ್ಮ ನಾಯಕರು ನಮಗೆ ನ್ಯಾಯ ಕೊಡಿಸೋಂಥವ್ರು ಯಾರಿಲ್ವಲ್ಲ ಅಂತನೋ ಒಂದು ಭಯ ಆಗಿದೆ. ಈಗ ಹೊಸ ಮುಖ್ಯಮಂತ್ರಿಯಾಗಿ ಬರ್ತಾ ಇರೋದು, ಅವ್ರು ನ್ಯಾಯ ಕೊಡ್ತಾರೆ ಅಂತ ಅನಿಸುತ್ತೆ ಅಲ್ವಾ? ನೋಡೋಣ, ಅವ್ರು ಬಂದ ನಂತರ ಅವ್ರ ನಡವಳಿಕೆ ನೋಡ್ಕೊಂಡು ಆಮೇಲೆ ಅದನ್ನು ಪ್ರತಿಕ್ರಿಯೆ ಮಾಡೋದು. ಓಕೆ ಓಕೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಅನಿಸುತ್ತೆ ನಿಮಗೆ? ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಹೈಕಮಾಂಡು ಇವತ್ತು ರಾಜೀನಾಮೆ ಕೊಡು ಅಂತಂದರೆ ನಾನು ಕೊಡೋದಕ್ಕೆ ಸಿದ್ಧನಿದ್ದೇನೆ ಅಂತ. ಆದರೆ ಹೈಕಮಾಂಡ್ ಅವ್ರು ರಾಜೀನಾಮೆ ಕೇಳಿದ್ರಲ್ಲ, ಅವರ ಒಂದು ವ್ಯಕ್ತಿತ್ವಕ್ಕೆ ಕುಂದು ಬರೋ ರೀತಿಯಲ್ಲಿ ನಡೆಸ್ಕೊಂಡ್ರು ಸಿದ್ದರಾಮಯ್ಯ. ಅದು ನಮಗೆಲ್ಲ ನೋವಾಗಿದೆ. ಒಂದು ರೀತಿ ಅವಮಾನ ರೀತಿ ಅಂತ ಹೇಳಿ, ಅವಮಾನದ ರೀತಿಯಲ್ಲೇ ಮಾಡೋದು. ಅವಕಾಶನೇ ಕೊಟ್ಟಿಲ್ಲ, ಅವ್ರು ಮಾತಾಡೋದಕ್ಕೆ ಅವಕಾಶ ಕೊಡದಿದ್ದಂಗೆ ಈ ರಾಜೀನಾಮೆಯನ್ನು ನೀವು ರಾಜೀನಾಮೆ ಕೊಡಬೇಕು, ಕೊಡಿ, ಬೇರೆ ಇನ್ನೇನು ಮಾತಿಲ್ಲ ಅಲ್ಲಿ. ಏನು ಅವಮಾನ ಏನಾಯ್ತಂತೆ ಸರ್ ನಿಮ್ಮದು ಮಾಹಿತಿ? ಅವರ ಒಂದು ಅಭಿಪ್ರಾಯನ ತಿಳ್ಕೊಂಡು ಅವರು ಹಾಗೆ ಹೇಳ್ಬೇಕಲ್ಲ. ಇಲ್ಲ, ಇದು ಮೊದಲಿಂದ ನಾವು ಮಾತು ಕೊಟ್ಬಿಟ್ಟಿದ್ದೀವಿ ಹೈಕಮಾಂಡ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾಗಿತ್ತು, ಮಾಡಿಲ್ಲ ಇದುವರೆಗೂ, ಇವಾಗ ಮಾಡಬೇಕು, ಮಾಡಿ ಅಂತ ಹೇಳಿದರು. ಇವ್ರ ಅಭಿಪ್ರಾಯನ ಕೇಳೋದೇ ನೇರವಾಗಿ ರಾಜೀನಾಮೆ ಅಂತಂದರೆ ರಾಜೀನಾಮೆ ಕೊಡಿ ಅಷ್ಟೇ, ಕೊಡಿ ಅಂತಂದರೆ ಏನದರ ಅರ್ಥ? ಒಬ್ಬ ಮುತ್ಸದಿ ರಾಜಕಾರಣಿ ಏನು ಈ ಒಂದು ರಾಜ್ಯದಲ್ಲಿ ಹೆಚ್ಚಿನ ಜನಗಳನ್ನು ಗಳಿಸಿರೋಂತಹ ಒಬ್ಬ ವ್ಯಕ್ತಿಯನ್ನು ಅವಮಾನ ಮಾಡ್ದಂಗೆ ಅನ್ನೋದು, ಮಾತಾಡೋಕ್ಕೆ ಅವಕಾಶನೇ ಕೊಡದೆ. ಆಮೇಲೆ ಅವರು ಕೇಳಬೇಕಾಗಿತ್ತು ನಿಮ್ಮ ಅಭಿಪ್ರಾಯ ಏನು ಅಂತ, ಕೇಳಲಿಲ್ಲ. ಅವ್ರದ್ದು ಏನೋ ಒಂದು ಯೋಚನೆಗಳಿತ್ತು. ಆಯ್ತಪ್ಪ, ಈಗ ಕೆಲವರು ಹೇಳ್ತಾರೆ ನಮ್ಮ ಕೂಲಿ ಕೊಡಿ ಅಂತ. ಅವ್ರ ಕೂಲಿಯನ್ನು ಇವರೇನೋ ಕೂಲಿ ತಗೋಬೇಕು, ಅವ್ರು ಕೂಲಿ ಕೊಡ್ಬೇಕಾಗಿತ್ತು, ಸಾಲ ಆಯ್ತು. ಅದಕ್ಕೆ ಹಿಂದೆ ಒಬ್ಬರು ಕೂಲಿ ಮಾಡಿದ್ರಲ್ಲ, ಅವ್ರು 2013ರಲ್ಲಿ ಕೂಲಿ ಮಾಡಿದ್ರಲ್ಲ, ಅವ್ರು ಕೂಲಿ ಕೊಡೋರು ಯಾರು? ಪರಮೇಶ್ವರ್ಗೆ. ಪರಮೇಶ್ವರ್ ಕೂಲಿ ಕೊಡೋರು ಯಾರು? ಅವರೇ ಮೊದಲು ಅವ್ರು ಕೂಲಿನ ಬಾಕಿ ಇಟ್ಕೊಂಡು ಹೊಸ ಸಾಲ ತೀರಿಸ್ತಿದ್ದೀರಲ್ಲ ನೀವು ಹೈಕಮಾಂಡು. ನಿಮಗೆ ಯಾವ ನೈತಿಕತೆ ಇದೆ? ನಿಮ್ಮನ್ನು ಯಾವ ರೀತಿ ನಂಬಬೇಕು? ನಮ್ಮ ಉದ್ದೇಶ ಇಷ್ಟೇ, ಹಿಂದುಳಿದ ಜಾತಿಗಳ ಒಂದು ಏನು ರಾಜ್ಯದಲ್ಲಿ ಸಮೀಕ್ಷೆ ನಡೀತು, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಲ್ಲ ವರ್ಗಗಳದ್ದು ಮಾಡಬೇಕು ಅಂತ ಮಾಡಿ ಅದನ್ನು ಆಯೋಗ ರಚನೆ ಮಾಡಿ ಸಮೀಕ್ಷೆನೂ ರೆಡಿಯಾಗಿತ್ತು. ಅದನ್ನು ತಗೊಂಡು ಜಾರಿ ಕೊಡೋವರೆಗಾದರೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದಿತ್ತಲ್ಲ ಕಾಂಗ್ರೆಸ್ ಪಕ್ಷ. ಹೌದು, ಈ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳೋರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಜಾತಿವಾರು ಸಮೀಕ್ಷೆಯನ್ನು ಮಾಡಿಸ್ತೀವಿ, ಅದನ್ನು ಜಾರಿಗೆ ಕೊಡ್ತೀವಿ ಅಂತ ಹೇಳ್ತವೆ. ಇಲ್ಲಿ ಅಡ್ಕೊಳ್ಳೋ ರೀತಿ ನೋಡಿದ್ರೆ ಅವರು ಜಾರಿನೂ ಮಾಡಲ್ಲ, ಅದನ್ನು ಮಾಡೋದೂ ಇಲ್ಲ. ಯಾಕೆ ಅಂತಂದರೆ ಅವ್ರಿಗೆ ನಮ್ಮ ಒಂದು ಏಳಿಗೆ ಬೇಕಾಗಿಲ್ಲ. ನಮ್ಮನ್ನು ಏನು ಮಾಡ್ಕೊಬಿಟ್ಟವ್ರೆ, ವೋಟಿಂಗ್ ಮಿಷಿನ್ ಮಾಡ್ಕೊಬಿಟ್ಟವ್ರೆ. ಓಟ್ ಹಾಕಕ್ಕೆ ಮಾತ್ರ ಶೋಷಿತ ಸಮಾಜಗಳು ಇನ್ನು ಅಧಿಕಾರ ಆಗಿರ್ಬೋದು, ಅಧಿಕಾರ ಕೊಡೋದಾಗಿರ್ಬೋದು, ಅವ್ರಿಗೆ ಬೇರೆ ಏನೇ ಅವಕಾಶಗಳನ್ನು ಮಾಡ್ಕೊಡೋದಾಗಿರ್ಬೋದು ಅವ್ರಿಗೆ ಬೇಕಾಗಿರಲಿಲ್ಲ. ಹೆಂಗಿದ್ರು ಓಟ್ ಹಾಕ್ತಾರೆ ಬಿಡಿ. ಈಗ ಹಾಕ್ತಾರೆ ಅಲ್ಲ, ಈಗೆಲ್ಲ ಬದಲಾವಣೆ ಆಗದೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬದಲಾವಣೆಗಳಾಗ್ತವೆ. ಸಿದ್ದರಾಮಯ್ಯನವರ ಆಬ್ಸೆನ್ಸಿಯಲ್ಲಿ ಇವರು ಚುನಾವಣೆಗೆ ಹೋದ್ರು ಅಂದರೆ ಅದರ ಎಫೆಕ್ಟೇ ಬೇರೆ ಆಗ್ತಾರೆ. ಕಾಂಗ್ರೆಸ್ಗೆ ಇನ್ನು 20 ವರ್ಷಗಳಾದರೂ ಅಧಿಕಾರ ಸಿಗಲ್ಲ ರಾಜ್ಯದಲ್ಲಿ. ಆ ಒಂದು ಸ್ಥಿತಿಗೆ ತಲುಪ್ತದೆ ಅಂತ ನಮಗೆಲ್ಲ ಆತಂಕ. ಈಗ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅವರು
ಕಡೆಯಿಂದಲೇ ರಾಜೀನಾಮೆ ಹೇಳಿಸಿ ಅವ್ರನ್ನ ಸರಿಯಾಗಿ ನಡೆಸ್ಕೊಂಡಿದ್ದಿದ್ರೆ ಆ ಮೆಸೇಜೇ ಬೇರೆ ಹೋಗ್ತಾ ಇತ್ತು. ಬಟ್ ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಸಚಿವರ ಸಭೆಯಲ್ಲಿ. ಕೊಡ್ತೀನಿ, ಹೈಕಮಾಂಡ್ ನಿರ್ಧರಿಸದೆ ರಾಜೀನಾಮೆ ಕೊಡ್ಬೇಕು ಅಂತ ಹೇಳೋದೆ ನಾನು ಕೊಡ್ತೀನಿ ಅಂತ ಹೇಳೋದು. ಅದು ಒಳಗಡೆ ಆಗಿದ್ದೇ ಬೇರೆ. ಅದೇ ರೀತಿನೇ. ಓಕೆ. ಈಗ ಈ ಸಿದ್ದರಾಮಯ್ಯವರಿಗೆ ಏನು ಮಾಜಿ ಮುಖ್ಯಮಂತ್ರಿ ಆಗಿರುವಂಥದ್ದು, ಮುಂದಿನ ಚುನಾವಣೆಗೆ ಈಗ ಹೊಸ ಮುಖ್ಯಮಂತ್ರಿ, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತಲೇ ಆಗಿರುವಂಥದ್ದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈಗ ಅವರ ನೇತೃತ್ವದಲ್ಲಿ ಹೋದರೆ ನಿಮ್ಗೆ ಅಧಿಕಾರ ಬರೋದಿಲ್ಲ. ಕಾಂಗ್ರೆಸ್ ಅಹಿಂದ ಮತಗಳು ಕಾಂಗ್ರೆಸ್ಗೆ ಅಧಿಕಾರ ಬರೋದಿಲ್ಲ ಮುಂದೆ. ಅಹಿಂದ ವಿರೋಧಿ ಅವರು ಯಾರು ಈಗ ಆಗ್ತಿರ್ತಂತ ಡಿ ಕೆ ಶಿವಕುಮಾರ್ ಅಹಿಂದ ವಿರೋಧಿ. ಓಕೆ. ಇಲ್ಲಿ ನಮ್ಮ ಕಾಂತರಾಜ್ ವರದಿಯನ್ನು ಅಡ್ಡ ಹಾಕಿದ್ದೆ ಅವರಲ್ಲ. ಕಾಂತರಾಜ್ ಅವರ ಸಮಿತಿ ವರದಿಯನ್ನ ತಡೆ ಹಿಡಿದಿದ್ದೆ ಅವರು. ಜಯಪ್ರಕಾಶ್ ಹೆಗಡೆ ವರದಿನೂ ಕೂಡ ಜಾರಿ ಆಗಲಿಲ್ಲ. ಅದನ್ನು ತಡೆ ಹಿಡಿದಿದ್ದು ಅವರೇ. ಈಗಲೂ ಕೂಡ ಅದನ್ನು ಮಾಡ್ತಾರೆ ಅಂತ ನಂಬಿಕೆ ನಮಗಿಲ್ಲ. ಮಧುಸೂದನ್ ನಾಯ್ಕ ವರದಿ ಅವರು ಮಧುಸೂದನ್ ನಾಯ್ಕ ವರದಿಯನ್ನು ಅವ್ರು ಜಾರಿ ಮಾಡ್ತಾರೆ ಅಂತ ಅನ್ನೋದು ನಮ್ಗೆ ನಂಬಿಕೆ ಇಲ್ಲ. ಮಾಡಿದ ನಂತರ ನೀವು ಓಕೆ ಅಂತ ಹೇಳ್ಬೋದು. ನಾವು ಮಾಡಲಿಲ್ಲ ಅಂದರೆ ವರದಿ ಇದೆ ನಿಮಗೂ. ಈಗ ಈ ಸರ್ಕಾರದಲ್ಲಿ ವರದಿ ಜಾರಿ ಮಾಡಲಿಲ್ಲ ಅಂತಂದರೆ ಆಮೇಲೆ ಅದು ನಿರ್ಧಾರ ಮಾಡ್ತೀವಿ. ಓಕೆ. ಟೈಮ್ ಕೊಡ್ತೀವಿ, ಒಂದು 15-20 ದಿವಸ ಟೈಮ್ ಕೊಡೋಣ. ಓಕೆ. ಹೊಸದಾಗಿ ಸರ್ಕಾರ ಬರ್ತದೆ, ಅವ್ರಿಗೆ ಭಾಳಷ್ಟು ಕೆಲಸಗಳಿವೆ. ಮಂತ್ರಿಮಂಡಲ ರಚನೆ ಮಾಡಬೇಕು, ಮಂತ್ರಿಗಳು ಪೋರ್ಟ್ಫೋಲಿಯೋಗಳು ಹಂಚಬೇಕು, ಎಲ್ಲವೂ ಇದೆ. ಸರಿ, ಈಗ ರಾಜಕಾರಣ ಹೆಂಗಾಗ್ಬಿಟ್ಟೋದಂದ್ರೆ ದೇಶದಲ್ಲಿ ಒಂದು ವ್ಯಾಪಾರ ಆಗಿಬಿಡುತ್ತೆ. ಇನ್ವೆಸ್ಟ್ಮೆಂಟ್ ಮಾಡು, ಅದನ್ನು ವಾಪಸ್ ತಗೋ, 4 ಪಟ್ಟು 10 ಪಟ್ಟು ಅಷ್ಟು ಹಿಂದಕ್ಕೆ ತಗುವಂತ ಒಂದು ವ್ಯವಸ್ಥೆ ನಡೀತಾ. ಈಗ ಹೊಸ ಇದೇ ಏನಾದರೂ ನಡ್ಕೊಂಡು ಹೋಯ್ತು ಅಂದರೆ ರಾಜ್ಯ ಏನು ಅಂಬೇಡ್ಕರ್ ಅವರು ಹೇಳಿದ್ರು, ಮಹಾತ್ಮ ಗಾಂಧಿ ಅವ್ರ ಕನಸು ಏನಿತ್ತು, ಇದೊಂದು ಸ್ವತಂತ್ರ ರಾಷ್ಟ್ರ ಆಗಬೇಕು, ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಬೇಕು ಅಂತ ಕನಸ್ಕೊಂಡಿದ್ರು. ಈಗ ನಡೀತಿರೋದೇ ನೋಡಿ. ನಾನಾದ್ಮೇಲೆ ನನ್ನ ಮಗ ಆದಮೇಲೆ ನನ್ನ ಮೊಮ್ಮಗ, ನನ್ನ ಮನೆಯಲ್ಲೇ ನನ್ನ ಮಗ, ನಾನು, ನನ್ನ ಮಗಳು, ಎಲ್ಲರೂ ಏನು ರಾಜಕೀಯದಲ್ಲವರೇ. ರಾಜಕೀಯ ಇದು ನೀವು ವ್ಯಾಪಾರ ಅಂತ ಹೇಳಿದ್ರೆ ಈ ಹೊಸ ಮುಖ್ಯಮಂತ್ರಿ ಆಯ್ಕೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲೂ ಕೂಡ ಈ ವ್ಯಾಪಾರ ಆಗಿದೆ ಅನ್ಸುತ್ತೆ. ಅದು ನನಗೆ ಗೊತ್ತಿಲ್ಲ. ಓಕೆ. ಈಗ ನಡೆದಿದೆಯೋ ಇಲ್ಲ ಗೊತ್ತಿಲ್ಲ. ಎಲ್ಲ ಚುನಾವಣೆಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಅದನ್ನ ಹತ್ತರಷ್ಟು ಗಳಿಸ್ತಾರೆ. ಈಗ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಈಗ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಆದರು, ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿದ್ರು, ರಾಜೀನಾಮೆಯನ್ನು ಕೊಟ್ಟರು. ಮುಂದೆ ಏನು ಈಗ ಪಕ್ಷಕ್ಕೆ ಅಥವಾ ನಿಮ್ಗೆ ಏನು ಹೇಳ್ತೀವಿ? ನಿಮಗೆ ಸಮುದಾಯಗಳ ಹಿಂದುಳಿದ ಸಮುದಾಯ ಮಹಾ ಒಕ್ಕೂಟ, ನಾನು ಹೇಳಿದೆ, ಕಾಂಗ್ರೆಸ್ ಪಕ್ಷ ಅವ್ರನ್ನ ನಡೆಸ್ಕೊಂಡಿರೋ ರೀತಿ, ಅವ್ರನ್ನ ರಾಜೀನಾಮೆ ಕೇಳಿರೋ ರೀತಿ ನಮಗೆಲ್ಲ ನೋವನ್ನುಂಟು ಮಾಡಿದೆ. ಅದನ್ನ ಹೇಳಿದ್ದೀನಿ ನಾನು. ಹೌದು. ಪರಿಣಾಮ ಬರುತ್ತಾ, ಅದು ಪರಿಣಾಮ ಬೀರುತ್ತಾ ಪಕ್ಷದ ಮೇಲೆ? ಆಗ್ತದೆ. ಇದು ಇನ್ನೂ ಜನಕ್ಕೆ ಗೊತ್ತಿಲ್ಲ. ಜನಕ್ಕೆ ಗೊತ್ತಾದ ಮೇಲೆ ಅದ್ರ ಪರಿಣಾಮ ನೋಡ್ತೀವಿ. ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಈಗ ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಪ್ರಚಾರ ಮಾಡೋದಕ್ಕೆ ತಗತ್ತಿದ್ದೀರಾ ಅಥವಾ ಇಲ್ಲ, ಜನಗಳಿಗೆ ನಾವು ತೋರಿಸೋಂಥದ್ದು. ಈಗ ಮುಂದೆ ನಿಮ್ಮ ಪ್ಲಾನ್ ಏನು ಸಭೆ ಮಾಡುವಂಥದ್ದು, ಸಮಾವೇಶ ಮಾಡುವಂಥದ್ದು, ಆ ಥರದ್ದು ಏನಾದರೂ ಇದೆಯಾ? ಅದು ಈಗ ಸದ್ಯಕ್ಕೇನು ಹೇಳಲ್ಲ. ಹೇಳೋ ಟೈಮಲ್ಲಿ ನಿಮ್ಗೆಲ್ಲ ತಿಳಿಸ್ಬಿಟ್ಟೆ. ಓಕೆ. ಮುಂದಿನ ಚುನಾವಣೆಗೆ ಏನೇ ಇದ್ರೂ ಕೂಡ 2028 ಚುನಾವಣೆಗೆ ನೀವು ಹೇಳ್ತಾ ಇದ್ರಲ್ವ, ನಿಮಗೆ ಈಗ ಏನು ಅಹಿಂದ ವೋಟ್ ಬ್ಯಾಂಕ್ ಅನ್ನೋಂಥದ್ದು ಅದು ಪರಿಣಾಮ ಬೀರುತ್ತಾ? ಅದು ವೋಟ್ ಹಾಕ್ತಿರ್ಬಿಡಿ ಬಿಡಿ ಕಾಂಗ್ರೆಸ್ಗೆ. ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಓಕೆ, ಆಗ್ಬೋದು. ಇದಕ್ಕೆಲ್ಲ ಯಾರು ಹೊಣೆ ಹಾಕ್ತಾರೆ? ಹೇಳಿ. ಇದಕ್ಕೆಲ್ಲ ಹೈಕಮಾಂಡೇ ಹೊಣೆ. ಓಕೆ. ಹೈಕಮಾಂಡು ಮತ್ತು ನಮ್ಮ ರಾಜ್ಯದ ಅಗ್ರಗಣ್ಯ ನಾಯಕರುಗಳು ಕೆಲವರು ಅವರೇ, ನಮ್ಮ ಅಹಿಂದ ವರ್ಗದಲ್ಲೇ ಅವರೇ, ಅವರೆಲ್ಲ ಕಾರಣ. ಓಕೆ. ಅಹಿಂದ ವರ್ಗದವರು ಕೂಡ ಇದರಲ್ಲಿ ಸ್ವಲ್ಪ ಏನು ಆಟ ಆಡಿದಾರ? ಆಟ ಆಡೋದು. ಯಾವ ರೀತಿ ಆಟ ಆಡಿದ್ದಾರೆ ಸರ್ ರಾಮಚಂದ್ರಪ್ಪ ಸರ್ ನಿಮ್ಮ ಪ್ರಕಾರ? ಹೆಂಗಾದ್ರೂ ಮಾಡಿ ನಮಗೂ ಅಧಿಕಾರ ಸಿಗಲಿ ಅಂತ ಅನ್ನೋದು, ನನಗೂ ಸಿಗಲಿ, ನನ್ನ ಮಕ್ಕಳಿಗೂ ಸಿಗಲಿ. ಓಕೆ, ಆ ರೀತಿ ಆಟ ಆಡಿದ್ದಾರೆ. ಈಗ ಮುಖ್ಯಮಂತ್ರಿ ಯಾರು ಮಾಡ್ಬೋದಾಗಿತ್ತು ನಿಮ್ಮ ಪ್ರಕಾರ? ಒಂದು ವೇಳೆ ನಿಮಗೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ? ರಾಜ್ಯದಲ್ಲಿ ಎಲ್ಲ ಜನಕ್ಕೂ ಗೊತ್ತಿದೆ, ಮೀಡಿಯಾದವ್ರಿಗಂತೂ ಭಾಳ ಚೆನ್ನಾಗೇ ಗೊತ್ತಿದೆ. ಸರ್ಕಾರ ಬಂದಿದೆ ಯಾವ ವರ್ಗದಿಂದ? ಅಹಿಂದ ವರ್ಗದಿಂದ. ಅಹಿಂದ ವರ್ಗ ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ನಿಂತಿರುವಂಥದ್ದು. ಪರವಾಗಿ ನಿಂತಿದೆ. 80% ಮುಸ್ಲಿಮ್ಸ್ ಓಟ್ ಹಾಕವ್ರೆ, 70% ಕುರುಬರು ಓಟ್ ಹಾಕವ್ರೆ, ದಲಿತ ಎಲ್ಲ ಹಿಂದುಳಿದ ಜಾತಿಗಳು 50% ಅಷ್ಟು ಓಟನ್ನು ಹಾಕವ್ರೆ. ಬೇರೆ ಅದರ್ ದೆನ್ ಕುರುಬ
ಯಾರಿಂದ ಬಂತು ಅಂತ ಹೇಳ್ಬೇಕು. 17% ಹಾಕಿರೋ ಒಕ್ಕಲಿಗರಿಂದ ಬಂತ, 25% ಹಾಕಿರೋ ಲಿಂಗಾಯತರಿಂದ ಸರ್ಕಾರ ಬಂತ. ಈ ವರ್ಗಕ್ಕೆ ನೀವೇನು ಮಾಡಿದ್ದೀರಿ? ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಕೊಡುಗೆ ಏನು ಈ ವರ್ಗಕ್ಕೆ? ಸಿದ್ದರಾಮಯ್ಯ 8 ವರ್ಷ ಮುಖ್ಯಮಂತ್ರಿ ಮಾಡಿದ್ರು. ಇದು AICC ಅಧ್ಯಕ್ಷರನ್ನ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಮಾಡಿದ್ರಿ, ಅವ್ರಿಗೆ ಏನು ಸ್ವತಂತ್ರವಾಗಿ ಬಿಟ್ಟಿದ್ದೀರಿ? ಸ್ವತಂತ್ರ ಬಿಟ್ಟಿರಲಿಲ್ಲ ಸಿದ್ದರಾಮಯ್ಯ. ಬಿಟ್ಟಿಲ್ಲ. ಓ ಹೌದಾ? ಸ್ವತಂತ್ರವಾಗಿ ಬಿಟ್ಟಿಲ್ಲ ರೀ. ಅವ್ರು ಮಾಡಿದ್ದಕ್ಕೆಲ್ಲ ಕೊಕ್ಕೆ ಹಾಕಿಸಿದ್ರಲ್ಲಿ ಹೋಗಿ ಈಗಿನ ಮುಖ್ಯಮಂತ್ರಿ ಅಂದರೆ DK ಶಿವಕುಮಾರ್ ಅವರ ಆಗ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ. DK ಶಿವಕುಮಾರ್ ಆಗ್ತಾ ಇರೋದು ಬಿಡಿ, ಯಾಕೆ ಹೆಸರು ಹೇಳಕ್ಕೆ ಭಯನಾ? ಏನು ನನಗೇನು ಇವಾಗ ಇನ್ಯಾರು ಆಗ್ತಾರೆ ಮುಖ್ಯಮಂತ್ರಿ? ನನಗೇನು ಭಯ ಏನು? DK ಶಿವಕುಮಾರ್ ಅಂತಲೇ ಹೇಳ್ತೀನಿ. ನನಗೇನು 3 ವರ್ಷದಿಂದಲೂ ಕೂಡ ಅಡ್ಡ ಆಗ್ತಾನೆ ಬರ್ತದೆ. ಹೈಕಮಾಂಡು ಮತ್ತು ರಾಜ್ಯಾಧ್ಯಕ್ಷರು ಅವ್ರದ್ದೇ. ಓಕೆ. ತೊಡರುಗಾಲು 13ರಿಂದ 18 ತನಕ ಆಡಳಿತ ಹೆಂಗಿತ್ತು? ನಮ್ಮ ಹಿಂದುಳಿದ ಜಾತಿಗಳಿಗೆ, ಶೋಷಿತ ಸಮುದಾಯಗಳಿಗೆ ಒಂದು ಅಧಿಕಾರ ಕೊಟ್ಟಿಲ್ಲ, ಸಣ್ಣ ಅಧಿಕಾರ ಕೊಟ್ಟಿಲ್ಲ ಈ ಸರ್ಕಾರದಲ್ಲಿ. ಸಿದ್ದರಾಮಯ್ಯ ಮಾಡ್ಬೋದಾಗಿತ್ತಲ್ಲ, ಯಾಕೆ ಅಧಿಕಾರ ಕೊಡ್ಬೋದಾಗಿತ್ತು? ಅವ್ರು ಮಾಡಕ್ಕೆ ಬಿಟ್ಟಿಲ್ಲ. ಓ, ಲೀಸ್ಟ್ ಇವಾಗ ಹೈಕಮಾಂಡ್ ಹತ್ರ ಅದೇ, ಅದನ್ನ ಹಂಗೆ ಇಟ್ಕೊಂಡು ಕೂತವ್ರೆ. ಇನ್ನು ಜಾರಿ ಆಗಲ್ಲ ಬಿಡಿ, ಅದು ಹಂಗೆ ಇಟ್ಕೊಂಡು ಕೂತವ್ರೆ. ಓಕೆ. ಇನ್ನೆಲ್ಲಿ ಅಧಿಕಾರ ಕೊಡ್ತಾರೆ ಅವರು? ಬರೀ ಅದನ್ನ ನಮ್ಮನ್ನು ವೋಟ್ ಬ್ಯಾಂಕ್ ಅಂತ ಮಾಡ್ಕೊಂಡವ್ರು. ಆ ವೋಟ್ ಬ್ಯಾಂಕ್ ಚೆದರ್ತದೆ ಈ ಸಲ. 2020 ಇದೇ ರೀತಿ ಏನಾದರೂ ಮುಂದುವರೆದರೆ ಅವ್ರು ಬದಲಾವಣೆ ಮಾಡ್ಕೊಂಡ್ರೆ ಒಟ್ಟಿಗೆ ಇರ್ತಾರೆ ಜನ. ಇಲ್ಲ ಅಂದರೆ ಏನೀಗ ಇದೆ ಅಷ್ಟು ಬೆಂಬಲ ಸಿಗಲ್ಲ. ಸಿದ್ದರಾಮಯ್ಯ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾರೆ. ಈಗ ಎಲ್ಲರಿಗೂ ಗೊತ್ತು, ಅವ್ರಿಗೂ ಗೊತ್ತು, ಹೈಕಮಾಂಡ್ಗೂ ಗೊತ್ತು. ಆದರೂ ಕೂಡ ಯಾವ ಉದ್ದೇಶದಿಂದ ಕೊಟ್ಟವ್ರಂತ ನೀವು ಹೈಕಮಾಂಡ್ನ ಕೇಳಿ. ಓಕೆ. ಬದಲಾವಣೆ ಹೆಂಗೆ ಮಾಡಿದ್ರಿ, ಯಾಕೆ ಮಾಡಿದ್ರಿ? ಸರ್, ಈಗ ಅಂತಿಮ ಪ್ರಶ್ನೆ, ಈಗ ಹೊಸ ಮುಖ್ಯಮಂತ್ರಿ ಆದರೆ ನಿಮ್ಗೆ ಕಾಂಗ್ರೆಸ್ ಪಕ್ಷ ಮುಂದೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನಂಬಿಕೆ ಇಲ್ವಾ ನಿಮಗೆ? ಅದೇನು ಅವರೇ ತತ್ತಾರಂತೆ, ಮುಂದೆ ಅಧಿಕಾರಕ್ಕೆ ಅವರೇ ತತ್ತಾರಂತೆ. ಈ ಬೆಂಗಳೂರದು ಎಲೆಕ್ಷನ್ ಇದೆಯಲ್ಲ, ಏನು GBA ಅದ್ರದ್ದು ಅಧಿಕಾರಕ್ಕೆ ತತ್ತಾರಂತೆ ಅಂತ ಅವ್ರಿಗೆ ವಾಗ್ದಾನ ಮಾಡೋದು. ಓಕೆ. ತಂದೆ ತತ್ತೀನಿ, ಮುಂದಿನ ಮುಖ್ಯಮಂತ್ರಿ ಒಬ್ಬ ದಲಿತರನ್ನು ಮಾಡ್ತೀನಿ. ದಲಿತರಂತಂದರೆ ಯಾರೋ ಒಬ್ಬ ರಾಷ್ಟ್ರದ ನಾಯಕರ ಮಗನ ಮಾಡ್ತೀನಿ ಅಂತ. ಕಾಂಗ್ರೆಸ್ ಹೈಕಮಾಂಡ್ಗೆ, ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಮತ್ತು ಏನು ಹೇಳಕ್ಕೆ ಬಯಸ್ತೀರಾ? ಮತ್ತು ನಿಮ್ಮ ಒಂದು ಮಹಾ ಒಕ್ಕೂಟ ಕುರುಬರ ಸಂಘ ಮುಂದಿನ ನಡೆ ಏನು, ಮುಂದಿನ ನಿಲುವೇನು, ಮುಂದಿನ ಯೋಜನೆಗಳೇನು? ಈಗ ಈ ಏನು ಕಾಂಗ್ರೆಸ್ ಹೈಕಮಾಂಡು ಈ ನಿರ್ಧಾರವನ್ನು ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರದಿದ್ದಂತೆ ನಡ್ಕೋಬೇಕಾಗಿತ್ತು. ಅದು ನಡ್ಕೊಂಡಿಲ್ಲ. ಅದನ್ನು ನಾವು ಖಂಡಿಸ್ತೀವಿ. ಓಕೆ. ಮುಂದಿನ ನಡೆ ಏನಪ್ಪ ಅಂದರೆ, ನಮ್ಮ ನೋಡ್ತೀವಿ ಸರ್ಕಾರಗಳು ಯಾವ ರೀತಿ ನಮ್ಮನ್ನು ನಡೆಸ್ಕೊಳ್ತವೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕಾದು ನೋಡಿ ಇನ್ನೊಂದು 5-6 ತಿಂಗಳೊಳಗಡೆ ಅವರ ನಡೆ ನುಡಿಗಳನ್ನು ನೋಡಿಕೊಂಡು ನಾವು ಮುಂದಿನ ಒಂದು ಕಾರ್ಯಸೂಚಿಯನ್ನು ನಾವು ರೆಡಿ ಮಾಡಿ. ಸಿದ್ದರಾಮಯ್ಯ ಬೇರೆ ಆಪ್ಷನ್ ಇಲ್ಲ, ಬೇರೆ ಆಯ್ಕೆ ಇಲ್ಲ. ಈಗ ರಾಜೀನಾಮೆ ಕೊಟ್ಟಿದ್ರೆ ಒಂದು ಸಹಕಾರ ಕೊಡಬೇಕು, ಇಲ್ಲ ಮನೇಲಿ ಸುಮ್ಮನೆ ಕೂತ್ಕೊಳ್ಬೇಕು. ಯಾರು ಸಹಕಾರ ಕೊಡಬೇಕು? ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂತೇನು ಇದೆಯಾ? ಅವಾಗ ಕೊಡಲೇಬೇಕಂತೇನದ? ಕೊಡೋದಿಲ್ವಾ? ಸ್ವಾಭಿಮಾನ ಅವ್ರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾಗ ಅವ್ರು ಹೋಗ್ಬೇಕಂತೇನದ? ಕಡೆ ಪಕ್ಷ ಮೀಸಲಾತಿ ಸಮೀಕ್ಷೆ ವರದಿಯನ್ನು ಜಾರಿಗೆ ಮಾಡೋಕ್ಕೂ ಅವ್ರಿಗೂ ಟೈಮ್ ಕೊಡಿ ಅಂತ ಕೇಳಿದ್ರು ಕೊಡಲ್ಲ. ಈ ನಾಳೆನೇ ರಾಜೀನಾಮೆ ಮಾಡ್ರಿ ಅಂತಂತಂದ್ರೆ ಏನು ಅಂದ್ಕೊಂಡವ್ರೆ? ಹೈಕಮಾಂಡ್ ಓಟ್ ಹಾಕೋದು ಅವ್ರಿಗೆ. ಹೈಕಮಾಂಡ್ ಓಟ್ ಹಾಕೋದು. ಇಲ್ಲಿ MLAಗಳನ್ನ ಆಯ್ಕೆ ಮಾಡೋದು ಯಾರು? ಹೈಕಮಾಂಡ. MLAಗಳನ್ನ ಆಯ್ಕೆ ಮಾಡೋದು ನಾವು, ಈ ರಾಜ್ಯದ ಜನ. ಈ ರಾಜ್ಯದ ಜನರ ವಿರುದ್ಧವಾಗಿ ಹೈಕಮಾಂಡ್ ನಡ್ಕೊಂಡಾಗ ಹೈಕಮಾಂಡ್ಗೆ ಯಾಕೆ ನಾವು ಮಾನ್ಯತೆ ಕೊಡಬೇಕು? ನಿಮ್ಮ ಪಕ್ಷದ ಅಂದರೆ ನಿಮ್ಮ ಸಮುದಾಯದ ಶಾಸಕರು, 5 ಶಾಸಕರೆಲ್ಲ ಸುಮ್ಮನೆ ಇದ್ದಾರಪ್ಪ, ಯಾರು ಮಾತಾಡಲಿಲ್ಲ. ಸಿದ್ದರಾಮಯ್ಯ ಕೆಳಗಡೆ ಇಳಿಬಾರ್ದು ಅಂತ. ಭಯ. ಯಾಕೆ? ಏನು ಭಯ? ಹೈಕಮಾಂಡ್ ನಾಳೆ ಬೆಳಗ್ಗೆ ನಮ್ಮನ್ನು ಟಿಕೆಟ್ ಕೊಡದಿದ್ರೆ, ಸಚಿವರನ್ನಾಗಿ ಮಾಡಿಲ್ಲ ಅಂತಂದರೆ ಓಕೆ ಕಷ್ಟ ಅಂತ. ಓಕೆ. ನಮಗೇನು ಭಯ ಇಲ್ಲ. ಈ ಸಿದ್ದರಾಮಯ್ಯವ್ರಿಗೆ ಹೇಳಕ್ಕೆ ಬಯಸ್ತೀರಾ ಸರ್? ಈಗ ಈ ಮೂಲಕ ಭೇಟಿ ಮಾಡ್ತೀರಾ ನಿಮ್ಮ ಸಮುದಾಯದ ಒಕ್ಕೂಟದಿಂದ? ಭೇಟಿ ಮಾಡಿ ಮುಂದಿನ ನೀವು ನಮ್ಮನ್ನು ಮಾರ್ಗದರ್ಶನ ನೀಡಬೇಕು, ನಮ್ಮನ್ನು ಮುನ್ನಡೆಸಬೇಕು. ಈಗಾಗಲೇ ನೀವು ನಡೆದಾರಿಯಲ್ಲಿ ನಮ್ಮನ್ನು ಬಿಟ್ಬಿಟ್ಟಿದ್ದೀರಿ. ನೀವು ಮನೆ ಸೇರ್ಕೊಂಡ್ರೆ ನಾವು ನಡೆದಾರಿಯಲ್ಲೇ ಉಳಿತೀವಿ. ನಿಮ್ಮ ನಾಯಕತ್ವದಲ್ಲಿ ನಾವು ಸಂಘಟಿತರಾಗಿ ಮುಂದಿನ ಒಂದು ಕಾರ್ಯಸೂಚಿಗಳನ್ನು ನಾವು ಮಾಡೋಣ ಅಂತ ನಾವು ಕೇಳ್ತೀವಿ. ಓಕೆ ಸರ್. ಅದನ್ನು ಒಪ್ಪಿಸಿ ಅವ್ರನ್ನ ಈ ಹೊರಗಡೆ ಕರ್ಕೊಬರುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ವೀಕ್ಷಕರು, ಇದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರ ಒಂದು ಅಭಿಪ್ರಾಯ. ಅವ್ರು ಹೇಳ್ತಾ ಇರುವಂಥದ್ದು, ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ನಡೆಸ್ಕೊಂಡಿದ್ದಂಥ ರೀತಿ ಸರಿ ಇಲ್ಲ, ಇದರ ಪರಿಣಾಮ ಚುನಾವಣೆಯಲ್ಲಿ ಎದುರಿಸಬೇಕಾಗುತ್ತೆ ಅಂತ ಸ್ಪಷ್ಟ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿರುವುದು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.